ಎರಡರಲ್ಲಿ ಸ್ಪರ್ಧೆಯ ಮುನ್ನಡೆಯಲ್ಲಿ ಎಸ್ಡಿಎಂ ಅವಳಿ ಅಂಕಗಳ ಲಾಭಗಳೊಂದಿಗೆ ಉಚ್ಚಲ ಸ್ಪಷ್ಟತೆಗೆ ನಿಖರವಾದ ಸ್ಪರ್ಧೆಗಳಿದೆ 4-7ರಲ್ಲಿ ಸ್ಪರ್ಧೆಗಳಿದೆ ಮುನ್ನಡೆಯನ್ನು ಕೈವರಿಸಿಕೊಂಡಾಗ ಎಸ್ಡಿಎಂ ಮುನ್ನಡೆಯನ್ನು ಕೈವರಿಸಿಕೊಳ್ತಾ ಇದೆ ಬಂಧುಗಳೇ ಸ್ಪಷ್ಟತೆಯ ನಿಖರತೆಯೊಂದಿಗೆ ಮುಂದುವರಿಕೆಯ ಅಂಕಗಳ ಮುನ್ನಡೆಯನ್ನು ಕೈವರಿಸಿಕೊಳ್ತಾ ಇದೆ ಎಸ್ಡಿಎಂ ಬೋನಸ್ ಪ್ರಾಪ್ತಿಗೊಳ್ತಾ ಇದೆ 5-7 5-7 ಇನ್ ಫೇವರ್ ಆಫ್ ಎಸ್ಡಿಎಂ ನೋಡಿ ಉಜಿರೆ ಕಬಡ್ಡಿ ಉತ್ಸವ 2024ರ ಬಾಲಕಿಯರ ವಿಭಾಗದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಮುಂದುವರಿಸ್ತಾ ಇದ್ದಾವೆ. ಪ್ರಸ್ತುತ ವೇದಿಕೆಯಲ್ಲಿ ಇರುವಂತಹ ಅತಿಥಿಗಳಲ್ಲಿ ಓರ್ವರಾಗಿರುವವರು ಶ್ರೀಯುತ ಅರವಿಂದ್ ಕಾರಂತ್ ವಾಣಿಜ್ಯ ಮತ್ತು ವರ್ತಕರ ಸಂಘದ ಅಧ್ಯಕ್ಷರು ಉಜಿರೆ ಸರ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳು ಶ್ರೀಯುತ ಕಿಶನ್ ಗೌಡ ಉಜಿರೆ ಸರ್ ತಮಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಅದೇ ರೀತಿ ಈ ಪಂದ್ಯಕೂಟದ ಯಶಸ್ವಿಗೆ ಸಹಕರಿಸಿದಂತಹ ಮಹನೀಯರು ಕುತೂಹಲ ತಂಡದ ಸದಸ್ಯರು ದಯಾನಂದ್ ಕುಳಾಲ್ ಅದೇ ರೀತಿ ವಿನೋದ್ ಶೆಟ್ಟಿ ಅದೇ ರೀತಿ ಭವಿಷ್ ಈ ಮೂವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಂತ ಕೇಳಿಕೊಳ್ಳುತ್ತಾ ಇದ್ದಾವೆ. ಶ್ರೀಯುತ ದಯಾನಂದ್ ಕುಳ್ಳಲ್ ಅದೇ ರೀತಿ ವಿನೋದ್ ಶೆಟ್ಟಿ ಅದೇ ರೀತಿ ಭವಿಷ್ ತಮಗೆ ಮೂರು ಜನರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮದೆಡೆಗೆ ತೆರಳುತ್ತಾ ಇದ್ದಾವೆ. ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಕೂಟದಲ್ಲಿ ಯಶಸ್ವಿಯಾಗಿ ದಾಳಿಯ ಸಂಘಟನೆಯೊಂದಿಗೆ ಉತ್ತಮ ದಾಳಿಗಾರ್ತಿ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ತ್ರಿಷಾ ಸಂಕೋಲಿಗೆ ತಂಡದ ತ್ರಿಷಾ ಇವರು ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ತಾವುಗಳು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾವೆ. ನೋಡಿ ಭಗವತಿ ಸಂಕೋಲಿಗೆ ತಂಡದ ತ್ರಿಷಾ ನೋಡಿ ಭಗವತಿ ಸಂಕೋಲಿಗೆ ತಂಡದ ತ್ರಿಷಾ ಎಲ್ಲಿದ್ದೀರಿ ಸಂಕೋಲಿಗೆ ನೋಡಿ ಭಗವತಿ ಸಂಕೋಲಿಗೆ ತಂಡದ ತ್ರಿಷಾ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೀರಿ. ತಾವುಗಳು ವೇದಿಕೆಗೆ ಬನ್ನಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿ. ಅದೇ ರೀತಿ ಈ ಕೂಟದ ಯಶಸ್ವಿ ದಾಳಿ ಹಾಗೂ ಡಿಫೆನ್ಸ್ಗಳ ಮುಖೇನವಾಗಿ ಮನವನ್ನು ರಂಜಿಸಿದಂತಹ ಅತ್ಯುತ್ತಮ ಸರ್ವಾಂಗೀಣ ಆಟಗಾರ್ತಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಸೈಂಟ್ ಮೇರಿಸ್ ಮರದಾಳ ತಂಡದ ಅರ್ಶಿನಿ ಕೊನಾಜ. ಅಭಿನಂದನೆಗಳು ಹರ್ಷಿಣಿಯವರ. ಇವರಿನ ಎಲ್ಲ ದೇವದೇವರುಗಳ ಆಶೀರ್ವಾದ ತಮ್ಮ ಮೇಲಿರಲಿ ಎನ್ನುವಂತಹ ಆಶಯದೊಂದಿಗೆ ಮುಂದಿನ ಕಬಡ್ಡಿಯ ಜೀವನ ಇನ್ನಷ್ಟು ಉಜ್ವಲಗೊಳ್ಳಲಿ. ಅದೇ ರೀತಿ ಕೂಟದಲ್ಲಿ ಚತುರ್ಥ ಸ್ಥಾನವನ್ನು ಪಡೆದಿರುವಂತಹ ಹಾವೇರಿ ತಂಡ ಇದ್ದೀರಾ? ಹಾವೇರಿ ತಂಡದ ಸದಸ್ಯರು. ಅದೇ ರೀತಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ವಿವೇಕಾನಂದ ಪುತ್ತೂರು. ಅಭಿನಂದನೆಗಳು ವಿವೇಕಾನಂದ ಪುತ್ತೂರು ತಂಡಕ್ಕೆ. ಅದೇ ರೀತಿ ಕೂಟದ ಉದ್ದಗಲಕ್ಕೂ ಯಶಸ್ವಿ ಹಾದಿಯನ್ನು ಸಾಗಿ ಫೈನಲ್ನಲ್ಲಿ ಸ್ವಲ್ಪವೇ ಅಂತರದಲ್ಲಿ ಮುಗ್ಗರಿಸಿ ಕೂಟದ
ದ್ವಿತೀಯ ಸ್ಥಾನವನ್ನ ಅಲಂಕರಿಸಿಕೊಂಡಂತಹ ತಂಡ ಸೈಂಟ್ ಮೇರಿಸ್ ಮರದಾಳ ತಂಡ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಿಕೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೇವೆ. ತಂಡದ ಸದಸ್ಯರು, ತರಬೇತುದಾರರು, ಅಭಿನಂದನೆಗಳು ಸೈಂಟ್ ಮೇರಿಸ್ ಮರದಾಳ ತಂಡಕ್ಕೆ. ನಿಮ್ಮ ಕಬಡ್ಡಿಯ ಜೀವನ ಇನ್ನಷ್ಟು ಉಜ್ವಲಗೊಳ್ಳಲಿ. ಈ ಭಾಗದ ಎಲ್ಲ ದೇವರ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಎಂಬಂತಹ ಆಶಯದೊಂದಿಗೆ ತಂಡಕ್ಕೂ ಅದೇ ರೀತಿ ತಂಡದ ಮಾರ್ಗದರ್ಶಕರಿಗೂ ಅದೇ ರೀತಿ ಶ್ರೀಯುತ ರಾಜೇಶ್ ಸರ್ ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಂತಹ ತಂಡ ಉಜಿರೆ ಕಬಡ್ಡಿ ಉತ್ಸವ 2024 ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಂತಹ ತಂಡ ಭಗವತಿ ಸಂಕೋಲಿಗೆ ತಂಡ ಆಗಮಿಸಬೇಕು. ನೋಡಿ, ಭಗವತಿ ಸಂಕೋಲಿಗೆ ತಂಡ ಎಲ್ಲಿದ್ದೀರಿ? ಭಗವತಿ ಸಂಕೋಲಿಗೆ ಈ ಸ್ಪರ್ಧೆಗಳ ಪೈಕುಟುಗಳ ಮುಂದುವರಿಸಿಕೊಳ್ಳುತ್ತಾ ಕಬಡ್ಡಿಯಲ್ಲಿ 12-14 ಸ್ಪರ್ಧೆಗಳಿದೆ. 14 ಸಮಬಲದಲ್ಲಿ ಸ್ಪರ್ಧೆಗಳಿದೆ. 14 ಈಚ್ ಪಾಯಿಂಟ್. ಪೋನಲ್ ಈಕ್ವಲ್ ಪಾಯಿಂಟ್ ಇರಬಹುದು. ಎರಡು ಟೀಮಿಂದ ಪೋನಲ್ ಈಚ್ ಪಾಯಿಂಟ್. ಅರೆ ಅಬ್ಬಬ್ಬಬ್ಬ ಯಶಸ್ವಿ ಟ್ಯಾಕಲ್ಗಳೊಂದಿಗೆ SDM ಪರವಾಗಿದೆ ಸ್ಪರ್ಧೆ. ಬೋನಸ್ ಗತಿಗಳೊಂದಿಗೆ 15 ಸಮದಲ್ಲಿ ಸ್ಪರ್ಧೆಗಳು. ಆಲ್ಔಟಿನ ಪರಿಪೂರ್ಣತೆಗಳ ಲಾಭಗಳೊಂದಿಗೆ ಸ್ಪರ್ಧೆ. 18-15 ಸ್ಪರ್ಧೆಗಳಿದೆ. 18-15 18-15 ಮುನ್ನಡೆಯಲ್ಲಿ SDM ಬೆಲಾಲು. ಜಾನ್ವೆಯ ದಳ್ಳಿಗಳ ಮುಖೇನ ಬಗ್ಗೆ ಸ್ಪರ್ಧೆ ಇದೆ. 16-18 ಮುನ್ನಡೆಯಲ್ಲಿ SDM. ಪ್ರಸ್ತುತ SDM ಮುಖೇನವಾಗಿ ಅಭಿಷೇಕ್ ಪ್ರಸ್ತುತ ದಾಳಿಗಳೊಂದಿಗೆ. ಹಲೋ. ಅದೇ ರೀತಿ ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಅತ್ಯುತ್ತಮ ದಾಳಿಗಾರ್ತಿಯಾಗಿ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ತ್ರಿಷಾ. ತಾವು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾವೆ. ತ್ರಿಷಾ ಅದ್ಭುತ ದಾಳಿಯೊಂದಿಗೆ ತಂಡವನ್ನ ಚಾಂಪಿಯನ್ ಪಟ್ಟದೆಡೆಗೆ ಸಾಗಿಸಿದಂತಹ ಆಟಗಾರ್ತಿ. ಅಭಿನಂದನೆಗಳು. ನಿಮ್ಮ ಕಬಡ್ಡಿಯ ಜೀವನ ಉಜ್ವಲಗೊಳ್ಳಲಿ ಎನ್ನುವಂತಹ ಆಶಯದೊಂದಿಗೆ ಅದೇ ರೀತಿ ಬೆಸ್ಟ್ ಡಿಪೆಂಡರ್ ಪ್ರಶಸ್ತಿಯನ್ನ ಪಡೆದುಕೊಂಡವರು ಸಂಕೋಲಿಗೆ ತಂಡದ ಮನಸ್ವಿ. ತಾವುಗಳು ಕೂಡ ವೇದಿಕೆಗೆ ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ನಿಮ್ಮ ಕಬಡ್ಡಿಯ ಜೀವನ ಉಜ್ವಲಗೊಳ್ಳಲಿ. ಈ ಭಾಗದ ಎಲ್ಲ ದೇವರ ಆಶೀರ್ವಾದ ತಮ್ಮ ತಂಡದ ಮೇಲಿರಲಿ ಎನ್ನುವಂತಹ ಆಶಯದೊಂದಿಗೆ ನೋಡಿ, ಜೋರಾದ ಚಪ್ಪಾಳೆ ಬರಲಿ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ತಂಡ ಭಗವತಿ ಸಂಕೋಲಿಗೆ ತಂಡ ವೇದಿಕೆಗೆ ಬಂದು ಚಾಂಪಿಯನ್ ಪ್ರಥಮ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ತಂಡದ ಸದಸ್ಯರು ಅದೇ ರೀತಿ ಕೋಚ್, ಮ್ಯಾನೇಜರ್ ಎಲ್ಲರೂ ಅಭಿನಂದನೆಗಳು. ಭಗವತಿ ತಂಡಕ್ಕೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದ್ದೀರಿ. ಭವಿಷ್ಯದ ಉದ್ದಗಲಕ್ಕೂ ನೆನಪಿನ ಆಳದಲ್ಲಿರುತ್ತೆ. ಇದು ಉಜಿರೆಯ ಕಬಡ್ಡಿ ಉತ್ಸವ 2024. ಶಿವತ ವಿಜಯಗೌಡ ಅತ್ತಾಜ ಇವರ ಸಾರಥ್ಯದಲ್ಲಿ ಮೂಡಿ ಬಂದಂತಹ ಅದ್ಭುತ ಕಬಡ್ಡಿಯ ಪ್ರಾರಂಭದ ಹಂತದ ಈ ಪಂದ್ಯಕೂಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದ್ದೀರಿ. ಅಭಿನಂದನೆಗಳು. ನಿಮ್ಮ ಕಬಡ್ಡಿಯ ಜೀವನ ಉಜ್ವಲಗೊಳ್ಳಲಿ
ಈ ಭಾಗದ ಎಲ್ಲ ದೇವರ ಆಶೀರ್ವಾದ ತಮ್ಮ ತಂಡದ ಮೇಲಿರಲಿ ಎನ್ನುವಂತಹ ಆಶಯದೊಂದಿಗೆ ಅದೇ ರೀತಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನೆರವೇರಿಸಿಕೊಟ್ಟಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇನ್ನು ಮುಂದಿನ 2 ದಿವಸಗಳಲ್ಲಿಯೂ ಕೂಡ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಎಸ್ ಬಂಧುಗಳ ಅಂತಿಮ 4 ನಿಮಿಷದ ಸ್ಪರ್ಧೆಗಳು ಮಾತ್ರ ಬಾಕಿ ಇರುವ ಸಂದರ್ಭದಲ್ಲಿ ಎಸ್ ಮಹಿಳೆಯರ ವಿಭಾಗದಲ್ಲಿ ಕಬಡ್ಡಿ ಸ್ಪರ್ಧೆಗಳು ಮುಕ್ತಾಯಗೊಂಡಾಗ ಬಾಲಕರ ಹೈಸ್ಕೂಲ್ ವಿಭಾಗದ ಕಬಡ್ಡಿಯ ಸ್ಪರ್ಧೆಗಳೊಂದಿಗೆ ಎಸ್ಡಿಎಂ ವಿರುದ್ಧವಾಗಿ ಉಚ್ಚಲದ ನಡುವಿನ ಸ್ಪರ್ಧೆ ಪ್ರಸ್ತುತ ಅಂಕಗಳ ಲಾಭದ ಒತ್ತಡಗಳೊಂದಿಗೆ 24-18 ಮುನ್ನಡೆಯಲ್ಲೇ ಎಸ್ಡಿಎಂ ಬಿಲಾಲು ಮುನ್ನಡೆಯನ್ನು ಕೈದಿರಿಸಿಕೊಳ್ಳುತ್ತಾ ಇದೆ ಬಂಧುಗಳ. ಪ್ರಸ್ತುತವಾಗಿ ಚಾಂಪಿಯನ್ ಪಟ್ಟವನ್ನು ಹೊರಹೊಮ್ಮಿದಂತಹ ಭಗವತಿ ಮತ್ತು ಸೈಂಟ್ ಮೇರಿಸ್ ಮರ್ದಳ 2 ತಂಡಗಳು ಕೂಡ ಅಭಿನಂದನೆ ತಿಳಿಸಿಕೊಡ್ತಾ ಇದ್ದಾವೆ. ಸೂಪರ್ ಟೆಕಲ್ ಆನ್ ಆಗಿದೆ. ಪ್ರಸ್ತುತ ದೊಳ್ಳಿಗಳ ಮುಖ್ಯನ ಬಗ್ಗೆ ಬೆಳಲಿನ ಪರವಾಗಿ ಎಸ್ಡಿಎಂ ಪರವಾಗಿದೆ. ಪ್ರಸ್ತುತ ದೊಳ್ಳಿಗಳೊಂದಿಗೆ ಮುಂದಿನ ಸ್ಪರ್ಧೆಗಳಿಗೆ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ಪಾಣ್ಯಮಂಗಳೂರು ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ ಮಂಚಿ ತಂಡದ ಉಪಸ್ಥಿತಿ ಗೊತ್ತುಪಡಿಸಿದ ಪಾಣ್ಯಮಂಗಳೂರು ಟೀಮ್ ಪಾಣ್ಯಮಂಗಳೂರು ಲಾಸ್ಟ್ 3 ಮಿನಿಟ್ಸ್ ಅಂತಿಮ 3 ನಿಮಿಷದ ಸ್ಪರ್ಧೆ. ಪಾಣ್ಯಮಂಗಳೂರು ತಮ್ಮ ತಂಡದ ಇರುವಿಕೆಯನ್ನು ಗೊತ್ತುಪಡಿಸ್ತಾ ಇಲ್ಲ ಬಂಧುಗಳೇ. ಅದರ ಜೊತೆಗೆ 8ನೇ ಸ್ಪರ್ಧೆ ಸೈಂಟ್ ಮೇರಿಸ್ ಮರ್ದಳ ವಿರುದ್ಧವಾಗಿ ಎಂಎಸ್ಸಿ ಸುಳ್ಕೇರಿ ಬೋನಸ್ ಅಂಕದೊಂದಿಗೆ ಮರಳಿ ಅಂಕ ತಿಳಿದಾಗ ಎಂಎಸ್ಸಿ ಸುಳ್ಕೇರಿ ವಿಘ್ನೇಶ ದಯವಿಟ್ಟು ಸುಳ್ಕೇರಿ ತಂಡವನ್ನು ಸಿದ್ಧಪಡಿಸಿಕೊಳ್ಬೇಕು. ಅದೇ ರೀತಿ ಸೈಂಟ್ ಮೇರಿಸ್ ಮರ್ದಳ 8ನೇ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಕೈಗೊಳಿಸಿಕೊಳ್ಳಿ. ಕಬಡ್ಡಿಯಲ್ಲಿ 29-21 ಸ್ಪರ್ಧೆ ಮುನ್ನಡೆಯಲ್ಲೇ ಎಸ್ಡಿಎಂ ಬೆಲಾಲ. ಲಾಸ್ಟ್ 2 ಮಿನಿಟ್ಸ್ ಅಂತಿಮ 2 ನಿಮಿಷದ ಸ್ಪರ್ಧೆಗಳ ಬಾಕಿ ಇದೆ ಬಂಧುಗಳ. 2 ನಿಮಿಷದ ಸ್ಪರ್ಧೆಗಳು ಮಾತ್ರ ಬಾಕಿ ಇರುವ ಸಂದರ್ಭದಲ್ಲಿ ಬೋನಸ್ ಪ್ರಾಪ್ತಿಯಾಗಿದೆ. ರೆಡಿ ರಿಸರ್ವ್ ಎಂಟರ್ ದ ಲಾಬಿ. ಸ್ಪಷ್ಟತೆಗಳೊಂದಿಗೆ ಸ್ಪರ್ಧೆಗಳು ಸಮಯಕ್ಕೆ ಸರಿಯಾಗಿ ನಿರಂತರವಾಗಿ ಸಾಗಿ ಬರೆದ ಸಮಯ 10 ಗಂಟೆ ಸಮೀಪಗೊಂಡಿದೆ. ಆ ಕಾರಣದಿಂದಾಗಿ ನೇರವಾಗಿ ಪಂದ್ಯಗಳು ನಿರಂತರವಾಗಿ ಸಾಗಿ ಬರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಸಮಯಗಳ ಕೋರಿಕೆ ಇರುವುದಿಲ್ಲ. ನಿರಂತರವಾಗಿ ಪಂದ್ಯಗಳು ಸಾಗಿ ಬರಲಿಕ್ಕಿದೆ. 7ನೇ ಸ್ಪರ್ಧೆಗಳಿಗೆ ತಂಡಗಳು ಸರ್ಕಾರಿ ಪ್ರೌಢಶಾಲೆ ಬನ್ನಿ ಪ್ರೌಢಶಾಲೆ ಮಂಚಿ ಸರ್ಕಲ್. ಅದರ ಜೊತೆಗೆ SLNP ಪಾಣ್ಯಮಂಗಳೂರು ತಮ್ಮ ಉಪಸ್ಥಿತಿ ಕಂಡು ಬಂದಿಲ್ಲ. ಪಾಣ್ಯಮಂಗಳೂರು ಆ ಕಾರಣ 8ನೇ ಸ್ಪರ್ಧೆಗಳಿಗೆ ಕೂಡ ಕಾರ್ಯ ರವಾನಿಸಿಕೊಳ್ತಾ ಇದ್ದೇವೆ ಬಂಧುಗಳ. ಸೈಂಟ್ ಮೇರಿಸ್ ಮರ್ದಳ ಏನಿದೆ? ಸೈಂಟ್ ಮೇರಿಸ್ ಮರ್ದಳ ಟೀಮ್ ಇದೆಯಾ? ಎಂಎಸ್ಸಿ ಸುಳ್ಕೇರಿ ಅಂಕಪಟ್ಟಿಯಲ್ಲಿ 31-23 ಮುನ್ನಡೆಯಲ್ಲಿ ಎಸ್ಡಿಎಂ ಬಿಲಾಲು ಮುನ್ನಡೆಯನ್ನು ಕೈದಿರಿಸಿಕೊಳ್ತಾ ಇದ್ದ 31-23 ಅಂಕಗಳ ಮುನ್ನಡೆಯನ್ನು ಕೈದಿರಿಸಿಕೊಳ್ತಾ ಇದ್ದ ಬಂಧುಗಳ. 8ನೇ ಸ್ಪರ್ಧೆ ಕೂಡ ಅಕೋರವಾಗುವ ಸಾಧ್ಯತೆಗಳಿವೆ. ಆ ಕಾರಣದಿಂದಾಗಿ 9ನೇ ಸ್ಪರ್ಧೆ ಕೂಡ ಆಗಿದೆ. 10ನೇ ಸ್ಪರ್ಧೆಗಳಿಗೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದೇವೆ ಬಂಧುಗಳ. KPS ಬೆಳ್ಳಾರ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಸ್ಪರ್ಧೆ. MSC ಸುಲ್ಕೆರೆ ಆದಷ್ಟು ಬೇಗ ಪ್ರವೇಶ ದೂರದ ಸಿದ್ಧತೆಯಲ್ಲಿ ಸುಲ್ಕೆರೆಯಲ್ಲೇ. 10ನೇ ಸ್ಪರ್ಧೆಗಳಿಗೆ KPS ಬೆಳ್ಳಾರ ಭಗವತಿ ಸಂಕುಲಿಗೆ. ಭಗವತಿ 10ನೇ ಸ್ಪರ್ಧೆಗಳಿಗೆ ಭಗವತಿ ಇದೆಯಾ? ಭಗವತಿ ಭಗವತಿ ಟೀಮ್ ಇದೆಯಾ? ಬಾಲಕರ ಸಿದ್ಧತೆಯಲ್ಲಿ. ಅದರ ಜೊತೆಗೆ ಎದುರಾಳಿ ತಂಡ KPS ಬೆಳ್ಳಾರ ಟೀಮ್ ಉಂಡ. ಪಂದ್ಯಾಟ ಮುಕ್ತಾಯವಾಗಿದೆ. ಈ ಕೂಟದಲ್ಲಿ ವಿಜೇತ ತಂಡವಾಗಿ SDM ಬಿಲಾಲು.